ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿಂದ ನಾನು ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಸ್ಮಾಲ್ ಇಂಟ್ರಡಕ್ಷನ್, ನನ್ನ ಡೇ ರುಟೀನ್ ಹೇಗಿರುತ್ತೆ ಅಂತ. ನಂದು ಡೇ ಸ್ಟಾರ್ಟ್ ಆಗೋದೇ ಕಿಚನಿಂದ. ಫ್ರೆಶ್ ಅಪ್ ಆಗಿದ ತಕ್ಷಣ ಡೈರೆಕ್ಟು ನಾನು ಕಿಚನಿಗೆ ಬರ್ತೀನಿ. ಏನಕ್ಕೆ ಅಂತಂದರೆ ನನ್ನ ಹಸ್ಬೆಂಡ್ 8:30ಗೆ ಆಫೀಸ್ಗೆ ಹೋಗ್ತಾರೆ. ಅಷ್ಟರೊಳಗೆ ಅವರಿಗೆ ಬ್ರೇಕ್ಫಾಸ್ಟ್ ಕೂಡ ಆಗಿರಬೇಕು, ಲಂಚ್ ಕೂಡ ಆಗಿರಬೇಕು. ಸೊ ಹಾಗಾಗಿ ನಾನು ಲಾಸ್ಟ್ ನೈಟ್ ಅಂದರೆ ನೈಟೇ ರೆಡಿ ಮಾಡ್ಕೊಂಡಿರ್ತೀನಿ ಏನು ಮಾಡಬೇಕು ಅಂತ. ಸೊ ಇವತ್ತು ಹೆಸರು ಕಾಳು ದೋಸೆ ಮಾಡೋಣ ಅಂತ ಪೆಸರಟ್ಟು. ಸೊ ರಾತ್ರಿಯೇ ನೆನೆಸಿಟ್ಟಿರ್ತೀನಲ್ವ, ಸೊ ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು ಇದೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಬ್ಯಾಟರ್ ರೆಡಿ ಮಾಡಿಕೊಂಡು ಈ ಕಡೆ ಚಟ್ನಿ ರೆಡಿ ಮಾಡ್ಕೊಳ್ತೀನಿ. ಇವತ್ತು ಟೊಮೊಟೊ ಚಟ್ನಿ ಮಾಡೋಣ ಅಂತ. ಫಸ್ಟ್ ಟೈಮ್ ಮಾಡಿದ್ದು ಸೂಪರ್ ಆಗಿತ್ತು. ನಿಮ್ಗೇನಾದರೂ ರೆಸಿಪಿ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ತಣ್ಣಗಾಕಿ ಇಟ್ಟು ಈ ಕಡೆ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಅದು ತಣ್ಣಗಾದ್ಮೇಲೆ ಚಟ್ನಿ ಕೂಡ ಗ್ರೈಂಡ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿರ್ತೀನಿ. ಏನಕ್ಕೆ ಅಂತಂದರೆ ಎಲ್ಲದು ಬೇಗ ಆಗಬೇಕಲ್ವ, ಸೊ ಹಾಗಾಗಿ. ಇನ್ನೊಂದು ಸ್ಟವಲ್ಲಿ ರೈಸ್ ಮಾಡ್ಕೊಳ್ಳೋಣ ಅಂತ ಫಸ್ಟೇ ನಾನು 10 to 15 ಮಿನಿಟ್ಸ್ ಮೊದಲೇ ಅಕ್ಕಿನ ತೊಳೆದು ಚೆನ್ನಾಗಿ ನೆನೆಸಿಟ್ಕೊಂಡಿರ್ತೀನಿ. ಏನಕ್ಕಂದರೆ ನಾನು ಅನ್ನ ಬಸಿತೀನಿ, ಕುಕ್ಕರಲ್ಲೆಲ್ಲ ಮಾಡಲ್ಲ. ಸೊ ಹಾಗಾಗಿ ಸ್ವಲ್ಪ ಮುಂಚೆನೇ ಅಕ್ಕಿ ಚೆನ್ನಾಗಿ ನೆಂದರೆ ರೈಸ್ ಚೆನ್ನಾಗಾಗುತ್ತೆ ಅಂತ. ಸೊ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ದೋಸೆನೂ ಮಾಡ್ಕೊಳ್ತಾ ಇದ್ದೀನಿ. ಸೈಮಲ್ಟೇನಿಯಸ್ಲಿ ಎಲ್ಲ ಕೆಲಸ ಮಾಡ್ಕೊಳ್ತಾ ದೋಸೆ ಎಲ್ಲ ಆದಮೇಲೆ ಚಟ್ನಿ ರುಬ್ಕೊಂಡಾಗಿರುತ್ತಲ್ಲ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ನಾರ್ಮಲಿ ಕಡಲೆಬೇಳೆ ಹಾಕಲ್ಲ ನಾನು. ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಹಾಕಿ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಕೊಂಡೆ. ಆಮೇಲೆ ರೈಸ್ ಮಾಡ್ಕೊಂಡಿದ್ದೀನಲ್ವ, ಅದಕ್ಕೆ ಲಂಚ್ ಪ್ರಿಪೇರ್ ಮಾಡಬೇಕಲ್ವ, ಲೆಮನ್ ರೈಸ್ ಮಾಡ್ತಾಯಿದ್ದೀನಿ ಇವತ್ತು ಸಿಂಪಲ್ಲಾಗಿ. ಅದಕ್ಕೆ ಈರುಳ್ಳಿ ಏನು ಹಾಕಲ್ಲ ನಾನು. ವಿತೌಟ್ ಈರುಳ್ಳಿ, ಲೈಕ್ ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣ್ಸಿನ್ಕಾಯಿ, ಅರಿಶಿನ, ಉಪ್ಪು, ರೈಸ್ ಹಾಕಿ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿದರೆ ರೆಡಿ ಲೆಮನ್ ರೈಸ್. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದನ್ನು ಬಾಕ್ಸಿಗೆ ಹಾಕಿ ಅವ್ರದ್ದು ಲಂಚ್ ಬಾಕ್ಸು ಆಯಿತು, ಬ್ರೇಕ್ಫಾಸ್ಟ್ ಆಯಿತು, ನಂದು ಕಿಚನ್ ಕ್ಲೀನ್ ಕೂಡ ಆಯಿತು. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡ್ದು ಆದಮೇಲೆ ಬರೋದೇ ನನ್ನ ಮಗನ ಪಾಠ. ಇವನಿಗೆ 2.5 ಮಂತ್ಸ್ ಇದೆ. ಇವನೇನು ಅಂತಂದರೆ 8:30ಗೆ ಎದ್ದಿರ್ತಾನೆ. 8:30ಗಿನ ಮುಂಚೆ ನಾನು ಕುಕ್ಕಿಂಗಲ್ಲಿ ಬ್ಯುಸಿ ಇರ್ತೀನಲ್ವ, ಸೊ ಹಾಗಾಗಿ ಇವನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಒನ್ಸ್ ಅವ್ರು ಹೋದ್ಮೇಲೆ ಬಿಸಿ ನೀರು ಕೊಟ್ಟು ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ಫ್ರೆಶ್ ಅಪ್ ಮಾಡಿಸಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿಸ್ತೀನಿ. ನಾವೇನು ಮಾಡ್ತೀವಲ್ಲ ಅದೇ ಕೊಡ್ತೀನಿ. ಅವನಿಗಂತ ಏನು ಡಿಫ್ರೆಂಟಾಗಿ ಮಾಡಲ್ಲ ನಾನು ಅಡುಗೆನ. ಏನಕ್ಕೆ ಅಂತಂದರೆ ಹೆಸರು ಬೇಳೆ ದೋಸೆ ಒಳ್ಳೆ ಪ್ರೋಟೀನೇ ಇರುತ್ತಲ್ವ, ಸೊ ಅದನ್ನೇ ಕೊಡ್ತೀನಿ. ಅವನ ಜೊತೆ ನಾನು ಟಿಫನ್ ಮಾಡ್ಕೊಂಡಿರ್ತೀನಿ. ಒಂದೊಂದು ಸರ್ತಿ ಅವನ್ನೇ ಫಸ್ಟ್ ಮಾಡಿರ್ತೀನಿ, ಆಮೇಲೆ ಅವನದಾದ್ಮೇಲೆ ನಾನು ಮಾಡಿರ್ತೀನಿ. ಇವತ್ತು ದೋಸೆ ಅಲ್ವಾ, ಸೊ ನಾವಿಬ್ಬರು ಟಿಫನ್ ಮಾಡಿಕೊಂಡು ಈ ವಿಡಿಯೋ ಇವನ ಜೊತೆ ಸ್ಟಾರ್ಟ್ ಮಾಡಿದ್ದೆ 11 o'clock. 11 o'clock ಸ್ಟಾರ್ಟ್ ಮಾಡ್ತೀನಿ ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. 11 to 12:30 ಒಳಗೆ ಏನಿದ್ರು ಕೂಡ ಇವನದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಲಿ, ಈ ಥರ ಏನಂದರೆ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಆಗಲಿ ಮಾಡಿಸೋದು. ಏನಕ್ಕೆ ಅಂತ 12:30 ಆದಮೇಲೆ ಅವನಿಗೆ ಸ್ನಾನ ಮಾಡಿ ಮಲಗಿಸಿ ಆದಮೇಲೆ ನಾನು ಕಿಚನ್ ಕ್ಲೀನ್ ಮಾಡೋದು ಆರ್ ಲಂಚ್ ಪ್ರಿಪೇರ್ ಮಾಡ್ಕೊಳ್ಳೋದು ಏನಾದರೂ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇವನಿಗೆ ಟೈಮ್ ಕೊಟ್ಟಿರ್ತೀನಿ ನಾನು 11 to 12:30. ಸೊ ಇವನು ಚೆನ್ನಾಗೇ ಆಟಾಡ್ತಾನೆ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ಹಾಗೆ, ಲರ್ನಿಂಗ್ ಸ್ಕಿಲ್ಸ್ ಕೂಡ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡಿಸ್ತಿರ್ತೀನಿ ಆಯಿತಾ. ಇದು ಬಂದು ಆಲ್ಫಾಬೆಟ್ ಬೋರ್ಡು ಜೋಡಿಸ್ತಾರಲ್ವ, ಆಲ್ಫಾಬೆಟ್ಸ್ ಅದು. ಆಮೇಲೆ ನಂಬರ್ ಬೋರ್ಡು. ಅವನು ಹೇಳಿದ್ರೆ ಎಲ್ಲೆಲ್ಲಿ ಯಾವುದ್ಯಾವುದು ಇಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ತಾನೆ ಅವನು. ಅದನ್ನು ಕಲ್ತಿದ್ದಾನೆ, ಓಕೆನಾ. ಅವನು ಇವಾಗೇ ಐಡೆಂಟಿಫೈ ಮಾಡ್ತಾನೆ ಆಲ್ಫಾಬೆಟ್ಸು ಎಲ್ಲ. ನಂಬರ್ಸ್ ಕೂಡ ಐಡೆಂಟಿಫೈ ಮಾಡ್ತಾನೆ. ಸೊ ಹಾಗಾಗಿ ಈ ಥರ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿಸ್ತಿರ್ತೀನಿ. ಒಂದೊಂದು ಸರಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾನೆ, ಒಂದೊಂದು ಸರಿ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಕೂಡ ಮಾಡಿಸ್ತೀನಿ. ಒಂದೇ ಅಂತ ಇರಲ್ಲ, ತುಂಬ ಫ್ಲಕ್ಚುಯೇಟ್ ಆಗ್ತಾರಲ್ಲ ಮಕ್ಕಳು, ಹಾಗಾಗಿ ಏನಾದರೂ ಒಂದು ಕೆಲಸ ಮಾಡ್ತಿರ್ತೀನಿ. ನಿಮ್ಮ ಹತ್ರ ಇದೊಂದು ಹೇಳಬೇಕಿತ್ತು. ನಾನು ಈ ವಾಯ್ಸ್ ಓವರ್ ಕೊಡಬೇಕಾದ್ರೆ ಎಂಥ ಪ್ರಿಪ್ರೇಷನ್ ಆಗಿಲ್ಲ. ಸ್ಕ್ರಿಪ್ಟೆಡ್ ಏನೂ ಇಲ್ಲ, ನಾನೇನು ಬರ್ಕೊಂಡೂ ಇಲ್ಲ.
ನಾನು ಪಾಯಿಂಟ್ಸ್ ಕೂಡ ಬರ್ಕೊಂಡಿಲ್ಲ. ಜಸ್ಟ್ ನಾರ್ಮಲಿ ರ್ಯಾಂಡಮ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ವಿಡಿಯೋ ನೋಡಿಕೊಂಡು ಏನೇನಾಗ್ತಿದೆ ಏನಿಲ್ಲ ಅಂತ. ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಿಮಗೇನಾದರೂ ಸಜೆಷನ್ಸ್ ಕೊಡಬೇಕು ಅಂತ ಇದ್ದರೆ ಪ್ಲೀಸ್ ಕಮೆಂಟ್ಸ್ ಮೂಲಕ ನೀವು ನನಗೆ ಸಜೆಸ್ಟ್ ಮಾಡಿದ್ರೆ ನನಗೆ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ಏನಕ್ಕೆ ಅಂತಂದರೆ ಇದು ಫಸ್ಟ್ ಟೈಮ್ ನಾನು ಲಾಗ್ ಮಾಡ್ತಿರೋದು, ಡೈಲಿ ರುಟೀನ್ ಮಾಡ್ತಿರೋದು, ವಾಯ್ಸ್ ಓವರ್ ಕೊಡ್ತಿರೋದು. ಈವೊಂದು ವೀಡಿಯೋಸ್ ಮಾಡಿದ್ದೀನಿ ನಾನು, ಕುಕ್ಕಿಂಗ್ ವೀಡಿಯೋಸ್, ಅದಕ್ಕೆ ಯಾವುದಕ್ಕೂ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ ಅಲ್ವಾ. ಸೊ ಫಸ್ಟ್ ಟ್ರೈ ವಾಯ್ಸ್ ಓವರ್ ಕೊಟ್ಟರೆ ಹೇಗಿರುತ್ತೆ ಅಂತ ಕೊಟ್ಟಿದ್ದೀನಿ ಅಷ್ಟೇ. ನಾನು ಕೂಡ ವರ್ಕಿಂಗ್ ವುಮೆನ್ನು, ಒಂದು MNCಯಲ್ಲಿ ಕೆಲಸ ಮಾಡ್ತೀನಿ. ಸೊ 3 ಡೇಸ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ, 2 ಡೇಸ್ ವರ್ಕ್ ಫ್ರಮ್ ಆಫೀಸ್ ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಇದ್ದಾಗ ತುಂಬ ಸ್ಲೋ ರುಟೀನ್ ಇರುತ್ತೆ. ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ, ಆ ಥರ ಅಡುಗೆ ಮಾಡ್ಕೊಳ್ಳೋದಾಗಲಿ ಎಲ್ಲ ಮುಗ್ದಾದ್ಮೇಲೆ ಲಾಗಿನ್ ಆಗ್ತೀನಲ್ಲ, ಮನೆಗೆ ಇರ್ತೀನಲ್ವ. ಸೊ ಹಾಗಾಗಿ ಆಫೀಸ್ಗೆ ಹೋಗ್ಬೇಕಾದ್ರೆ ಎಲ್ಲ ಗಜಿಬಿಜಿ ಬೇಗ 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 ಆಗಿಬಿಡ್ಬೇಕು ಅನ್ನೋಂಗಿರುತ್ತೆ. ಸೊ ಈ ಥರ ಇರುತ್ತೆ ನನ್ನ ಡೇಸ್. ಇವನ ಜೊತೆ ಎಲ್ಲ ಆಟ ಆಡಿ ಎಲ್ಲ ಆದಮೇಲೆ ನಾನು ಗೀಝರ್ ಹಾಕಿ ಬಂದಿರ್ತೀನಿ. ಅಷ್ಟರೊಳಗೆ ನೀರು ಕೂಡ ಕಾಯ್ತಿರುತ್ತೆ, ಇವನು ಏನಾದರೂ ಒಂದು ಆಟ ಆಡ್ತಿರ್ತಾನೆ. ಸೊ ಇವನದೆಲ್ಲ ಕೆಲಸ ಆ್ಯಕ್ಟಿವಿಟೀಸ್ ಎಲ್ಲ ಮುಗ್ದಾದ್ಮೇಲೆ ಇವನಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ಏನು ಮಾಡ್ತೀನಿ, ಫ್ರೆಶ್ ಅಪ್ ಮಾಡಿಸಿ ಅವನಿಗೆ ಬಟ್ಟೆ ಎಲ್ಲ ಹಾಕಿಸಿ ಏನಾದರೂ ಹಣ್ಣೇನಾದರೂ ಕೊಡಂಗಿದ್ರೆ ಕೊಡ್ತೀನಿ, ಇಲ್ಲಾಂತಂದರೆ ನೀರೊಂದು ಕುಡಿದು ಮಲ್ಕೊಂಡ್ಬಿಡ್ತಾನೆ. ಆ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಅವನಿಗೆ ಎದ್ದೇಳೊತ್ತಿಗೆ ಏನಾದರೂ ಒಂದು ಫ್ರೂಟ್ ಬೇಕಲ್ವಾ. ಸೊ ಹಾಗಾಗಿ ಮನೆಯಲ್ಲಿ ಏನಿರುತ್ತಲ್ವ ಅದನ್ನು ನಿಧಾನವಾಗಿ ಲಂಚ್ಗೆಲ್ಲ ಪ್ರಿಪೇರ್ ಆದಮೇಲೆ ಅವ್ನಿಗೆ ಊಟ ಮಾಡಿಸೋಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಫ್ರೂಟ್ ಕೊಡ್ತೀನಿ. ಒಂದು ಸ್ವಲ್ಪ ಗ್ಯಾಪ್ ಕೊಡ್ತೀನಿ, ಮಲ್ಕೊಂಡಿದ್ದ ತಕ್ಷಣವೇ ಊಟ ಕೊಡಲ್ಲ ನಾನು. ಯಾವುದಾದ್ರೂ ಒಂದು ಫ್ರೂಟ್ ಕೊಟ್ಟು ಆದಮೇಲೆ ಒಂದು 10 ನಿಮಿಷ ಆದಮೇಲೆ ಮತ್ತೆ ಊಟ ಕೊಡ್ತೀನಿ. ಸೊ ಹಾಗಾಗಿ ಒಂದು ರುಟೀನ್ ಹಂಗೆ ಸೆಟ್ ಆಗಿಬಿಟ್ಟಿದೆ. ಸೊ ಅವನು ಎದ್ದಿದ್ದಾನೆ. ಸೊ ಹಾಗಾಗಿ ನಾನು ಮ್ಯಾಂಗೋ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಒಂದೊಂದು ಸರಿ ಕಟ್ ಮಾಡಿಕೊಟ್ರೆ ತಿನ್ಕೊಳ್ತಾನೆ, ಇಲ್ಲಾಂದರೆ ನಾನೇ ತಿನ್ನಿಸ್ಬೇಕು. ಒಂದೊಂದು ಸರಿ ಮಮ್ಮ ನಾನೇ ತಿಂತೀನಿ ಅಂತಾನೆ, ಒಂದೊಂದು ಸರಿ ನಾನೇ ತಿನ್ನಿಸ್ಬೇಕು. ಮ್ಯಾಂಗೋ ಕಟ್ ಮಾಡ್ತಾಯಿದ್ದೀನಿ. ಮ್ಯಾಂಗೋ ಕಟ್ ಮಾಡಿ ಅವನಿಗೆ ಕೊಟ್ಟಾದಮೇಲೆ ಅವನು ತಿಂದ್ಕೊಳ್ತಿದ್ದ. ಅಷ್ಟರಲ್ಲೇ ನಾನು ಫ್ರೆಶ್ ಅಪ್ ಆಗಿ ಬಂದೆ. ನಂದು ದೇವ್ರಿಗೆ ಕೈ ಮುಗಿದು ಆಮೇಲೆ ನಾನು ಲಾಗಿನ್ ಆಗೋಕ್ಕಾಗ್ತೀನಿ. ಇಷ್ಟಾದರೆ ಒಂದು ಬೆಳಿಗ್ಗೆಯಿಂದ 4 o'clock ರುಟೀನ್ ನಂದು ಇಷ್ಟಿರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್.